ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಕಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಕ್ಷಿತಾ ಮತ್ತೆ ಕನ್ನಿಕಾ ಇಬ್ರು ಮಾತಾಡ್ತಾ ಕೂತಿರ್ತಾರೆ. ಕನ್ನಿಕಾ ಇದ್ದು ಅಕ್ಷಿತಾ ಏನು ಹೇಳಿದೆ, ನೀನೇನು ಮಾಡ್ದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನಾನೇನು ಮಾಡಿದೆ ಅಂತೇಳಿ ಅಕ್ಷಿತಾ ಕೇಳ್ತಾಳೆ. ಆಗ ಕನ್ನಿಕಾ ಇದ್ದು ಆದಿ ಬ್ರದರ್ನ ಯಾವುದೇ ಕಾರಣಕ್ಕೂ ನೀನು ಆಫೀಸಿಂದ ಆಚೆ ಕಳಿಸ್ಬಾರ್ದು ಅಂತ ಹೇಳಿದೆ ಅಲ್ವಾ ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ಅಕ್ಷತಾ ಎದ್ದು ಅದು ಒಂದು ವಿಚಾರನೇ ಅಲ್ಲ, ಆದ್ರೆ ಇವಾಗ ನೋಡಿದ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇಲ್ಲ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕನ್ನಿಕಾ ಇದ್ದು ಪ್ರಾಬ್ಲಮ್ ಏನದು ಅಂತ ಹೇಳಿ ಕೇಳ್ತಾಳೆ. ಆಗ ಅಕ್ಷತಾ ಎದ್ದು ಫೈಲ್ ಎಲ್ಲ ಆದಿ ಹತ್ರ ಹೋಗ್ತಾ ಇದೆ, ಅದರಲ್ಲಿ 20 ಲಕ್ಷ ಅಮೌಂಟ್ ಕಡಿಮೆ ಇದೆ. ಅದಕ್ಕೆ ಕಾರಣ ನಾವು, ನಮಗೆ ದುಡ್ಡು ಬೇಕಾಗಿತ್ತಲ್ಲ, ಆವಾಗ ಅದರಲ್ಲಿ ಅಮೌಂಟ್ನ ಜಾಸ್ತಿ ತೆಗೆದಿದ್ದೀವಿ ಅದಕ್ಕೆ ಅಂತ ಅಕ್ಷತಾ ಹೇಳ್ತಾಳೆ. ಆಗ ಕನ್ನಿಕಾ ಇದ್ದು ಅಲ್ಲ, ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋದೆ ಅಕ್ಷತಾ, ಯಾರಿಗೂ ಡೌಟ್ ಬರಬಾರ್ದು ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಈಗ ಮಾಡಕ್ ಹೋದೆ ಅಂತ ಹೇಳಿ ಕನ್ನಿಕಾ ಕೇಳ್ತಾ ಇರ್ತಾಳೆ. ಆಗ ಅಕ್ಷತಾ ಇದ್ದು ಕನ್ನಿಕಾ, ನಾವಿಬ್ರು ಮಾಡಕ್ ಹೋಗಿರೋಂಥ ಕೆಲಸ ಅಷ್ಟು ಸುಲಭವಾಗಿ ಆಗೋದಲ್ಲ, ಎಲ್ಲರೂ ಕೈ ಬಿಸಿ ಆಗ್ಬೇಕಾಗಿತ್ತು, ಅದಕ್ಕೆ ಆ ದುಡ್ಡನ್ನ ಬಳಸ್ಕೋಬೇಕಾಯ್ತು ಅಂತ ಹೇಳಿ ಅಕ್ಷತಾ ಹೇಳ್ತಾಳೆ. ಆಗ ಕನ್ನಿಕಾ ಇದ್ದು ಏನ್ ಇಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ, ಇದೇ ವಿಚಾರ ಏನಾದ್ರು ಆದಿಬ್ರೋಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಮ್ ಕತೆ ಅಷ್ಟೇ, ಹೇಗಾದ್ರೂ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಅಕ್ಷತಾ ಇದ್ದು ಇದಕ್ಕೆ ನಿನ್ ಹೆಲ್ಪ್ ಬೇಕು ಅಂತ ಹೇಳಿ ಕೇಳ್ತಾಳೆ. ಕನ್ನಿಕಾ ಪ್ಲೀಸ್ ಅರ್ಥ ಮಾಡ್ಕೋ, ನಿನ್ ಹೆಲ್ಪ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ನೀನ್ ಹೇಗಾದ್ರೂ ಮಾಡಿ ಈ ದುಡ್ಡನ್ನ ಹೊಂದಿಸ್ಲೇಬೇಕು ಅಂತ ಹೇಳಿ ಅಕ್ಷತಾ ಹೇಳ್ತಾಳೆ. ಆಗ ಕನ್ನಿಕಾ ಇದ್ದು ಸರಿ ಆಯ್ತು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಇದು ಅಂತ ಹೇಳ್ತಾಳೆ. ಇತ್ತ ಭಾಗ್ಯ ಎದ್ದು ಕುಸುಮನ್ನ ಹುಡ್ಕೊಂಡ್ ಬರ್ತಾಳೆ. ಅತ್ತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ಇನ್ನೂ ಬಂದೇ ಇಲ್ಲ, ಇರಿ ಬರ್ತೀನಿ ಅಂತ ಹೇಳಿ ಆದಿಗೆ ಹೇಳಿ ಕುಸುಮನ್ನ ಹುಡ್ಕೊಂಡು ಭಾಗ್ಯ ಬರ್ತಾಳೆ. ಇತ್ತ ಶ್ರೇಷ್ಠ ಇದ್ದು ಏನಂತೆ ಹೇಳ್ತಾ ಇದ್ದೀರಾ, ನಾನು ಯಾಕೆ ಪೊಲೀಸ್ ಸ್ಟೇಷನ್ ಇರ್ತೀನಿ, ನಾನೇನ್ ಮಾಡಿದೀನಿ ಅಂತ ಹೇಳಿ ಕುಸುಮನ್ನ ಕೇಳ್ತಾ ಇರ್ತಾರೆ. ಆಗ ಕುಸುಮ ಇದ್ದು ಸಾಕ್ ನಿಲ್ಸು, ಏನು ಗೊತ್ತಿಲ್ಲದೆ ಇರೋ ತರ ನೀನು ನಾಟಕ ಮಾಡ್ಬೇಡ, ನಾನೇನ್ ದಡ್ಡಿ ಅನ್ಕೊಂಡಿದೀಯಾ, ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯಾ, ನಿನ್ ಮನೆ ಹಾಳ ಗಂಡ ತಾಂಡವಿದಾನೆ ಅಲ್ವಾ, ಅವ್ನ್ ಜೈಲಲ್ಲಿ ಇದ್ರು ಕೂಡ ಬುದ್ಧಿ ಬಂದಿಲ್ಲ, ಜೈಲಲ್ಲಿ ಇದ್ಕೊಂಡೇ ರೌಡಿಗಳನ್ನ ಕಳಿಸಿ ಆದಿ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ, ನನ್ನ ಫ್ರೆಂಡ್ ಆದಿ ಮೇಲೆನೆ ನೀವಿಬ್ರು ಸೇರ್ಕೊಂಡು ಕುತಂತ್ರ ಮಾಡಿ ಅಟ್ಯಾಕ್ ಮಾಡಿಸ್ತೀರಲ್ವಾ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾಳೆ. ಆಗ ಶ್ರೇಷ್ಠ ಇದ್ದು ಅತ್ತೆ ಏನ್ ಹೇಳ್ತಾ ಇದ್ದೀರಾ, ನಾವ್ ಯಾಕೆ ಆದಿ ಮೇಲೆ ಅಟ್ಯಾಕ್ ಮಾಡ್ಸೋಣ, ಅತ್ತೆ ನೀವ್ ಏನೇನೋ ಮಾತಾಡ್ಬೇಡಿ, ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಕುಸುಮ ಇದ್ದು ಸಾಕ್ ಸುಮ್ನಿರೇ, ನಿನ್ನ ಇಷ್ಟ ಕಷ್ಟ ಎಲ್ಲ ಕೇಳ್ಕೊಂಡು ಯಾರು ಕೂತಿದ್ದಾರೆ, ನೀನು ಅಷ್ಟು ಕೆಟ್ಟ ಕೆಲಸ ಮಾಡೋ ಅಷ್ಟು ಒಳ್ಳೆಯವಳಲ್ಲ ಅಂತ ಗೊತ್ತಿದೆ, ನೀನು ತಾಂಡವ್ ಇಬ್ರು ಪ್ಲಾನ್ ಮಾಡ್ಕೊಂಡು ಬಂದಿರೋದು ನನಗೆ ಚೆನ್ನಾಗಿ ಗೊತ್ತಿದೆ, ಮತ್ತೆ ನೀನು ಮತ್ತೆ ತಾಂಡವ್ ಇಬ್ರು ಮನೆ ಮಾರೋ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ, ಅದಕ್ಕೆ ಆ ಲಾಯರ್ನ ಮನೆ ಕರ್ಸಿದ್ರಾ, ಇಲ್ಲ ಅಂದ್ರೆ ಲಾಯರ್ ಬಂದ್ ಸಮಯಕ್ಕೆ ನೀನ್ ಯಾಕೆ ಅಲ್ಲಿಗೆ ಬರ್ತಾ ಇದ್ದೆ, ಅವನು ಜೈಲಲ್ಲೇ ಇದ್ದು ಲಾಯರ್ನ ನಮ್ಮ ಮೇಲೆ ಚೂ ಬಿಟ್ಟು ನಮ್ಮನೆ ಯಾಮರ್ಸಕ್ ನೋಡ್ತಾ ಇದ್ದೀರಾ, ಇದೆಲ್ಲ ನನಗೆ ಯಾವುದು ಗೊತ್ತೇ ಆಗಲ್ಲ ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಶ್ರೇಷ್ಠ ಇದ್ದು ಅತ್ತೆ ಪ್ಲೀಸ್, ನಾನು ಕೆಟ್ಟವಳಾಗಿದ್ದೆ ನಿಜ, ಆದ್ರೆ ಇವಾಗ ನಾನು ಬದಲಾಗಿದ್ದೀನಿ ಅತ್ತೆ, ಸುಮ್ನೆ ಏನೇನೋ ಊಹಿಸ್ಕೊಂಡು ಮಾತಾಡಬೇಡಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಕುಸುಮ ಇದ್ದು ನೋಡು ಶ್ರೇಷ್ಠ, ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಕೇಳಿಸ್ಕೊ, ನೀನ್ ಆ ಮನೇಲಿ ಇರೋ ತನಕ ನಾನು ಆ ಮನೆ ಕಾಲು ಇಡೋದಿಲ್ಲ ಅಂತ ಕುಸುಮ ಹೇಳ್ತಾರೆ. ಆಗ ಶ್ರೇಷ್ಠ ಇದ್ದು ಅತ್ತೆ ನೀವಿಲ್ದೇ ಇದ್ರೆ ನಾನು ಕೂಡ ಆ ಮನೇಲಿ ಇರೋದಿಲ್ಲ, ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೂ ನಿನ್ ಬಿಟ್ರೆ ಇನ್ಯಾರಿದ್ದಾರೆ, ಈ ಟೈಮಲ್ಲಿ ನನ್ನ ಜೊತೆ ಹಿರಿಯರಿದ್ರೆ ಒಳ್ಳೇದಲ್ವಾ, ಅತ್ತೆ ನೀವೇನಾದ್ರೂ ನನ್ನ ಜೊತೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ಅತ್ತೆ ನೀವು ನನ್ನ ಜೊತೆ ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಭಾಗ್ಯನ ಜೊತೆ ಭಾಗ್ಯನ ಮನೆಗೆ ಹೋಗ್ತೀರಾ, ಸರಿ ಆಯ್ತು ಹಾಗಾದ್ರೆ ನಾನು ಕೂಡ ಭಾಗ್ಯನ ಮನೆಗೆ ಬಂದು ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಕುಸುಮ ಇದ್ದು ಏನ್ ನಿನಗೆ ತಲೆ ಕೆಟ್ಟಿದ್ದೀನಾ, ಈ ಮನೆ ಹಾಳು ಮಾಡಿದ್ದಲ್ದೆ ಇನ್ನು ಹೋಗಿ ಆ ಮನೆನೂ ಹಾಳು ಮಾಡಬೇಕು ಅಂತೇಳಿ ಕಾಯ್ತಾ ಇದೀಯಾ, ನೋಡು ಅವಳಿಗೆ ಮಾಡಬಾರ್ದು ಮಾಡಿಬಿಟ್ಟು ಈಗ ಅವಳ ಜೀವನನು ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಶ್ರೇಷ್ಠ ಇದ್ದು ಅತ್ತೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಹೊಟ್ಟೆಲ್ ಮಗು ಗತಿ ಏನು, ಅತ್ತೆ ನನಗೂ ನೆಮ್ಮದಿ ಬೇಕು, ಮಗು ಬೆಳೆಯೋದಕ್ಕೆ ಒಳ್ಳೆ ವಾತಾವರಣ ಬೇಕು, ಅದಕ್ಕೆ ಅತ್ತೆ ನಾನು 4 ಜನ ಜೊತೆ ಬೆರಿಬೇಕು, ಬದುಕಬೇಕು, ಇಲ್ಲ ಅಂದ್ರೆ ಎಲ್ಲರೂ ಇದ್ರು ಅನಾಥೆ ಆಗ್ಬಿಡ್ತೀನಿ ಅತ್ತೆ, ಅದೇನೇ ಆಗ್ಲಿ ಅತ್ತೆ ನನ್ನ ಮಗುಗೆ ತೊಂದರೆ ಆಗ್ಬಾರ್ದು, ನೋಡಿ ಅತ್ತೆ ನಿಮ್ ಮಗನ ನಂಬ್ಕೊಂಡು ಬಂದಿದ್ದಕ್ಕೆ ಇವಾಗ ನಾನು ಅನಾಥೆ ಆಗಿದ್ದೀನಿ, ನನ್ನ ಅಪ್ಪ ಅಮ್ಮ ಅಂತರೂ ಮನೆಗೆ ಸೇರಿಸ್ತಾ ಇಲ್ಲ, ಆದ್ರೆ ಅತ್ತೆ ಮಾವ ಆಗಿ ನೀವಾದ್ರೂ ನನ್ನ ಮನೆಗೆ ಸೇರಿಸಬೇಕು ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾನೆ. ಆದಿ ಬಂದು ಗೆಳತಿ ಅಲ್ಲಿ ಸಿಗ್ನೇಚರ್ ಹಾಕೋದಕ್ಕೆ ಲೇಟ್ ಆಗ್ತಾ ಇದೆ, ಬನ್ನಿ ಹೋಗೋಣ ಅಂತ ಹೇಳಿ ಆದಿ ಕುಸುಮನ್ನ ಕರ್ಕೊಂಡು ಹೋಗ್ತಾನೆ. ಈತ ತನ್ವಿಗೆ ಅವಳ ಫ್ರೆಂಡ್ ನೋಟ್ಸ್ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ತನ್ವಿನ ಆ ಫ್ರೆಂಡ್ ಕೇಳ್ತಾಳೆ, ಏನೇ ತನ್ವಿ ಇಷ್ಟು ಸುಸ್ತಾಗಿದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು ಕಣೆ ಸುಸ್ತಾಗುತ್ತೆ, ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗುತ್ತೆ ಅಂತ ಹೇಳಿ ತನ್ವಿ ಹೇಳ್ತಾ ಇರ್ತಾಳೆ. ಆಗ ತನ್ವಿ ಫ್ರೆಂಡ್ ಇದ್ದು ಯಾಕೆ ಈ ರೀತಿ ಮಾಡ್ತೀಯಾ, ಹಾಗಾದ್ರೆ ಸುಸ್ತಾಗುತ್ತೆ ಅಂತ ಹೇಳಿದ್ರೆ ಈ ಕೆಲಸ ಎಲ್ಲ ಯಾಕೆ ಮಾಡ್ತೀಯಾ, ಯಾಕೆ ಸರ್ಕಸ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಆಗ ತನ್ವಿ ಇದ್ದು ಮಾಡ್ಲೇಬೇಕು ಕಣೆ, ಜೀವನ ಮಾಡ್ಬೇಕು ಅಲ್ವಾ ಅಂತ ಹೇಳಿ ತನ್ವಿ ಹೇಳ್ತಾ ಇರ್ತಾಳೆ. ತನ್ವಿ ಫ್ರೆಂಡ್ ಇದ್ದು ತುಂಬಾ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ಬೇಡ ತನ್ವಿ, ಇದ್ರ ಬದಲು ನಿಮ್ಮ ಅಮ್ಮನ ಜೊತೆ ಹೋಗಿ ನೀನು ಸುಖವಾಗಿರ್ಬೋದಲ್ವಾ ಅಂತ ಹೇಳಿ ತನ್ವಿ ಫ್ರೆಂಡ್ ಹೇಳ್ತಾ ಇರ್ತಾಳೆ. ಆಗ ತನ್ವಿಗೆ ಕೋಪ ಬರುತ್ತೆ. ಏನು ನನ್ನ ಅಂಗಿಸ್ತಾ ಇದೀಯಾ, ನಾನು ಎಕ್ಸಾಮ್ ಬರೆದೆ ಫೇಲ್ ಆಗ್ತೀನಿ, ಮುಂದೆನೂ ಹಾಗೆ ಆಗ್ತೀನಿ ಅಂತ ಅನ್ಕೊಂಡಿದೀಯ, ಅಂತದೇನಾದ್ರೂ ಇಂಟೆನ್ಷನ್ ನೀನು ಮಾತಾಡ್ತಾ ಇದ್ರೆ ಮೊದಲು ಈ ನೋಟ್ಸ್ ಅನ್ನ ತಗೊಂಡು ಇವಾಗ್ಲೇ ಹೊರಡು ಅಂತ ಹೇಳಿ ತನ್ವಿ ಹೇಳ್ತಾಳೆ. ಆಗ ತನ್ವಿ ಫ್ರೆಂಡ್ ಇದ್ದು ಯಾಕೆ ಈ ರೀತಿ ಎಲ್ಲ ಓವರ್ ಆಗಿ ಆಡ್ತಾ ಇದೀಯಾ ತನ್ವಿ, ನಾನ್ ಅಂತದ್ದೇನು ಹೇಳಿದೆ, ನಿಮ್ಮ ಅಮ್ಮನ ಜೊತೆ ಹೋಗಿರು ಅಂತ ಹೇಳಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ತನ್ವಿ ಇದ್ದು ನೋಡು ಆ ಟಾಪಿಕ್ ಎತ್ಬೇಡ, ನನಗೆ ಮೈಯೆಲ್ಲ ಉರಿಯುತ್ತೆ,
ಗೊತ್ತಿದ್ದು ಅದನ್ನೇ ಹೇಳ್ತಾ ಇದೀಯಲ್ಲ. ಬೇಕಾದ್ರೆ ನಾನು ಕಾಲೇಜ್‌ಗೆ ಹೋಗೋದನ್ನ ನಿಲ್ಲಿಸಿ ಫುಲ್ ಟೈಮ್ ಬೇಕಾದ್ರೂ ಕೆಲಸ ಮಾಡ್ತೀನಿ. ಕಷ್ಟ ಆದ್ರೂ ಪರವಾಗಿಲ್ಲ. ಆ ಮನೆಗಂತೂ ಹೋಗೋದಿಲ್ಲ. ಅಮ್ಮನ ಜೊತೆ ಅಂತೂ ಇರೋದಿಲ್ಲ ಅಂತೇಳಿ ತನ್ವಿ ಹೇಳ್ತಾಳೆ. ಆಗ ತನ್ವಿ ಫ್ರೆಂಡ್ ಇದ್ದು ಅಮ್ಮನ್ನ ಇಷ್ಟೊಂದು ದ್ವೇಷ ಮಾಡೋದು ಒಳ್ಳೇದಲ್ಲ ಕಣೆ. ಅವರು ನಿನಗೆ ಜನ್ಮ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ತನ್ವಿಗೆ ಕೋಪ ಬರುತ್ತೆ. ನೀನೇನು ನನಗೆ ಹೇಳೋದಕ್ಕೆ ಬರ್ಬೇಡ. ಇನ್ ಮುಂದೆ ನನಗೆ ನೀನು ಕಾಲ್ ಕೂಡ ಮಾಡ್ಬೇಡ ಅಂತೇಳಿ ತನ್ವಿ ಇದ್ದು ಅವಳ ಫ್ರೆಂಡ್ ಮೇಲೆ ಕೋಪ ಮಾಡ್ಕೊಂಡು ಹೊರಡ್ತಾಳೆ. ಇದು ಶ್ರೇಷ್ಠ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಇದ್ದು ಶ್ರೇಷ್ಠ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕೂಗ್ತಾಳೆ. ಏನ್ ಹೇಳು ಭಾಗ್ಯ ಅಂತೇಳಿ ಶ್ರೇಷ್ಠ ಕೇಳ್ತಾಳೆ. ಆಗ ಭಾಗ್ಯ ಇದ್ದು ಶ್ರೇಷ್ಠ ಏನಾಗಿದೆ ನಿನಗೆ, ಯಾಕೆ ಈ ರೀತಿ ಎಲ್ಲ ಅತ್ತೆ ಹಿಂದೆ ಬಿದ್ದಿದೀಯಾ ಅಂತ ಕೇಳ್ತಾಳೆ. ಆಗ ಶ್ರೇಷ್ಠ ಇದ್ದು ಭಾಗ್ಯನ ಈ ರೀತಿ ಕೇಳ್ತಾ ಇದೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡ. ನೀನು 2 ಮಕ್ಕಳನ್ನ ಹೆತ್ತಿದೀಯಾ ತಾನೆ. ನೀನು ಆ ಪರಿಸ್ಥಿತಿಲಿದ್ದಾಗ ಎಲ್ಲರೂ ನಿನ್ ಜೊತೆ ಇದ್ರ ತಾನೆ. ನಿನ್ ಕಷ್ಟ ಸುಖ ನೋವು ಎಲ್ಲದನ್ನ ಹಂಚ್ಕೊಳ್ಳೋದಕ್ಕೆ ಎಲ್ರು ಇದ್ರು ತಾನೆ. ಆದ್ರೆ ನಾನಿರುವಂತ ಪರಿಸ್ಥಿತಿಲಿ ನೀನೇನಾದ್ರೂ ಇದ್ದಿದ್ರೆ ಖುಷಿಯಾಗಿರಕ್ ಆಗ್ತಾ ಇಲ್ಲ ತಾನೆ. ಎಲ್ಲರೂ ಇದ್ದು ಯಾರು ಇಲ್ಲದೆ ಇರೋ ತರ ಇರೋಕೆ ಆಗೋದಿಲ್ಲ ಭಾಗ್ಯ. ನನ್ನ ಜೀವನ ಅಂತೂ ಹಾಳಾಗೋಯ್ತು. ಆದ್ರೆ ನನ್ನ ಹೊಟ್ಟೆಲಿರೋ ಮಗುಗೆ ಒಳ್ಳೆ ವಾತಾವರಣ ಬೇಕು ಭಾಗ್ಯ. ಅದಕ್ಕೆ ನಾನು ಆ ಮನೇಲಿ ಇರ್ಲೇಬೇಕು ಭಾಗ್ಯ. ಅತ್ತೆ ಮಾವ ಜೊತೆ ನಾನು ಇರ್ಲೇಬೇಕು. ಪ್ಲೀಸ್ ಭಾಗ್ಯ, ನೀನಾದ್ರೂ ಅತ್ತೆ ಮಾವಂಗೆ ಸ್ವಲ್ಪ ಹೇಳ್ತೀಯಾ ಅಂತ ಹೇಳಿ ಶ್ರೇಷ್ಠ ಕೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು ಶ್ರೇಷ್ಠ ನೀನ್ ಇಷ್ಟೆಲ್ಲ ಒಳ್ಳೆಯೊಳಾಗಿ ಮಾತಾಡ್ತಾ ಇರೋದು ಬರೀ ಬಾಯಿ ಮಾತಿಗೆ ಅಂತ ಚೆನ್ನಾಗಿ ಗೊತ್ತು. ಅಲ್ಲ ನೀನ್ ಅವ್ರ ಜೊತೆಗಿದ್ರೆ ಅತ್ತೆ ನೆಮ್ಮದಿಯಾಗಿರೋದಿಲ್ಲ ಅಂತ ಅತ್ತೆನೇ ಹೇಳ್ತಾ ಇದಾರೆ ತಾನೆ. ಅದಾದ್ಮೇಲೆ ನೀನು ಅವ್ರನ್ನ ಯಾಕೆ ಒತ್ತಾಯ ಮಾಡ್ತಾ ಇದೀಯಾ, ಅವರಿಂದ ದೂರ ಇದ್ಬಿಡು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಶ್ರೇಷ್ಠ ಇದ್ದು ಅಲ್ಲ ಭಾಗ್ಯ, ಯಾಕಿಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದೀಯಾ. ನನ್ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಾ ಇದ್ದೆ ಹೇಳು. ನಿನ್ ಮಕ್ಕಳಿಗೆ ಸುಖ ಸಂತೋಷ ಪ್ರೀತಿ ಸಿಗ್ಬೇಕು ಅಂತ ಹೇಳಿ ನೀನ್ ಬಯಸ್ತಾ ಇರ್ಲಿಲ್ವಾ. ನಾನು ಅಷ್ಟೇ ಭಾಗ್ಯ, ನನ್ ಮಕ್ಕಳಿಗೆ ಅಜ್ಜಿ ತಾತನ್ ಪ್ರೀತಿ ಸಿಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಎಲ್ಲ ಇದ್ದು ನನ್ ಮಗು ಅನಾಥವಾಗಿ ಬೆಳಿಬೇಕಾ. ಭಾಗ್ಯ ನೀನು ಒಬ್ಳು ತಾಯಿಯಾಗಿ ಇದನ್ನೆಲ್ಲ ಯೋಚನೆ ಮಾಡು. ನೋಡು ಭಾಗ್ಯ, ಇಷ್ಟು ನಾನು ಸ್ವಾರ್ಥಿ ಅಂತ ಅನಿಸ್ಕೊಂಡಿದೀನಿ. ಈಗ ನನ್ನ ಮಗು ವಿಷಯದಲ್ಲೂ ನಾನು ಅನಿಸ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಭಾಗ್ಯನ ಯಾರು ಏನೇ ಹೇಳಿದ್ರು ಕೂಡ ಸೂರ್ಯವಂಶ ಮನೆ ಬಿಟ್ಟು ಹೋಗೋದಿಲ್ಲ. ಏನೇ ಆದ್ರೂ ನಾನು ಅತ್ತೆ ಮಾವನ್ ಜೊತೆನೇ ಇರ್ತೀನಿ ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು ಏನಿದು ಇವಳೆ ನಿಜ ಹೇಳ್ತಾ ಇದ್ದಾಳ ಅಥವಾ ಸುಳ್ಳು ಹೇಳ್ತಾ ಇದ್ದಾಳ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಭಾಗ್ಯ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಭಾಗ್ಯನಿಗೆ ಆದಿಗೆ ಅಟ್ಯಾಕ್ ಮಾಡಿಸಿರೋದು ಹಾಗೆ ಪೂಜೆ ಹೇಳಿರೋದೆಲ್ಲ ನೆನಪಿ ಬರುತ್ತೆ. ಆಗ ಭಾಗ್ಯ ಇದ್ದು ಶ್ರೇಷ್ಠನಿಗೆ ಹೇಳ್ತಾ ಇರ್ತಾಳೆ. ಶ್ರೇಷ್ಠ ನೋಡು, ನೀ ಏನೇ ಹೇಳಿದ್ರು ನನಗೆ ನಿಮ್ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನೀನು ಮತ್ತೆ ತಾಂಡವ್ ಇಬ್ರು ಸೇರ್ಕೊಂಡು ಈ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ಸಿದೀರಾ. ಇವತ್ತೇನೋ ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಾ ಇದೀಯಾ, ಆದ್ರೆ ನಾಳೆ ನಿಮ್ಗಳಿಂದ ನಮ್ಮ ಮನೆಯವ್ರಿಗೆ ಏನಾದ್ರು ತೊಂದರೆ ಆದ್ರೆ ಇಲ್ಲ ನಾನಂತೂ ನಿಮ್ಗಳನ್ನ ನಂಬೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ಶ್ರೇಷ್ಠ ಇದ್ದು ನೋ ಭಾಗ್ಯ, ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನು ತಾಂಡವ್ ಸೇರ್ಕೊಂಡು ಯಾವ ಪ್ಲಾನ್ ಅನ್ನು ಮಾಡಿಲ್ಲ. ಹಾಗೆ ನಾ ಹೇಳ್ತಾ ಇರೋದನ್ನ ಯಾಕೆ ನೀವು ನಂಬ್ತಾ ಇಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ನಾನು ಯಾರ ವಿಷಯದಲ್ಲಿ ಯಾರನ್ನು ನಂಬೋದಿಲ್ಲ. ಆದಿ ಮೇಲೆ ಅಟ್ಯಾಕ್ ಮಾಡಿಸಿರೋದು ತಾಂಡವನೇ ಅಂತ ಆ ಜೈಲಲ್ಲೇ ಕೂತ್ಕೊಂಡು ಈ ರೀತಿ ಕೆಲಸ ಮಾಡಿಸಿದಾನೆ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಶ್ರೇಷ್ಠ ಇದ್ದು ಇಲ್ಲ ಭಾಗ್ಯ, ತಾಂಡವ್ ಈ ರೀತಿ ಕೆಲಸ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸುಳ್ಳು ಭಾಗ್ಯ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ಇಲ್ಲ ಶ್ರೇಷ್ಠ, ನಾ ಇದೆಲ್ಲ ನಂಬೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನೀವಿಬ್ರು ನಮ್ಮ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಇದ್ದು ನಿಮ್ಗೆಲ್ಲ ಅಷ್ಟು ಡೌಟ್ ಇದ್ರೆ ನಾನೇ ಹೋಗಿ ತಾಂಡವ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಭಾಗ್ಯ, ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಾನು ಮುಂಚೆ ತಪ್ಪು ಮಾಡಿದ್ದು ನಿಜ, ಆದ್ರೆ ಇವಾಗೆಲ್ಲ ಸರಿ ಹೋಗಿದ್ದೀನಿ. ನಾನು ಬದಲಾಗಿದ್ದೀನಿ. ಈ ಸಲ ಖಂಡಿತವಾಗ್ಲೂ ನಾ ಏನು ಮಾಡಿಲ್ಲ ಭಾಗ್ಯ. ಹೊಟ್ಟೆಯಲ್ಲಿ ಒಂದ್ ಮಗು ಇಟ್ಕೊಂಡು ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಲ್ಲ ಭಾಗ್ಯ. ನಾನು ಮೊದಲ ತರ ಇಲ್ಲ. ನನ್ನ ಹೆಲ್ತ್ ಬಗ್ಗೆ ನಾನು ಬಹಳ ಗಮನ ಕೊಡ್ತಾ ಇದ್ದೀನಿ ಭಾಗ್ಯ. ನನಗೆ ಶಿಕ್ಷೆ ಕೊಡ್ಬೇಕು ಅಂತ ಅನಿಸಿದ್ರೆ ನನಗೆ ಶಿಕ್ಷೆ ಕೊಡು. ಅದು ಬಿಟ್ಟು ನನ್ನ ಮಗುಗಲ್ಲ. ನನ್ನ ಮಗುಗೋಸ್ಕರ ನಾನು ಒಂದು ಕುಟುಂಬನ ಬಯಸ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನು ಇಲ್ಲ ಭಾಗ್ಯ. ನಾನು ಇವಾಗ ಸೂರ್ಯವಂಶಿ ಮನೆ ಸೊಸೆ ಭಾಗ್ಯ. ಅದು ಅತ್ತೆಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನೀನಾದ್ರೂ ಅರ್ಥ ಮಾಡಿಸು ಭಾಗ್ಯ ಅಂತ ಶ್ರೇಷ್ಠ ಕೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು ನೋಡು ಶ್ರೇಷ್ಠ, ಅತ್ತೆನಂತೂ ನನ್ನ ಕೈಯಿಂದ ಒಪ್ಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೀವು ಅಷ್ಟು ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೀರಾ. ಅತ್ತೆ ಮಾವನಿಗೆ ಅಷ್ಟು ತೊಂದರೆ ಕೊಟ್ಟಿದ್ದೀರಾ. ನೀನೇ ನೋಡ್ತಾ ಇದೀಯಾ ತಾನೇ, ಮಾವನಿಗೆ ಆಪರೇಷನ್ ಆಗ್ಬೇಕು. ಅತ್ತೆ ಸಿಕ್ಕಾಪಟ್ಟು ಟೆನ್ಷನ್ ಅಲ್ಲಿ ಇದ್ದಾರೆ. ನೀನು ಇದೆಲ್ಲದರಿಂದ ದೂರ ಉಳಿಯೋದೇ ಒಳ್ಳೇದು. ಇದು ನಿನ್ನ ಆರೋಗ್ಯಕ್ಕೆ, ನಿನ್ನ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಒಬ್ಬ ಗರ್ಭಿಣಿಯಾಗಿ ಮಗು ಬಗ್ಗೆ ಕಾಳಜಿ ವಹಿಸು, ನಿನ್ ಮಗು ಬಗ್ಗೆ ಗಮನ ಕೊಡು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಅಲ್ಲ ಭಾಗ್ಯ ಅಂತ ಶ್ರೇಷ್ಠ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಭಾಗ್ಯ ನೋಡು ಶ್ರೇಷ್ಠ, ಮತ್ತೆ ಅದೇ ಮಾತಾಡೋದು ಬೇಡ, ಇವಾಗ ನೀವು ಹೊರಡು ಅಂತ ಭಾಗ್ಯ ಹೇಳ್ತಾಳೆ. ಇತ್ತ ಪೂಜಾ ಮತ್ತೆ ತನ್ಮಯ್ ಇಬ್ರು ತನ್ವಿಗೆ ಕಾಲ್ ಮಾಡ್ತಾರೆ. ಹೇಳಿ ತನ್ಮಯ್ ಅಂತ ಹೇಳಿ ತನ್ವಿ ಕೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದ್ದು ಅಕ್ಕ, ಒಂದು ವಿಚಾರ ಗೊತ್ತಾ ನಿಮಗೆ, ಇಲ್ಲಿ ಅಜ್ಜಿ ತಾತ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಕೇಳಿ. ಇವಾಗ್ಲೇ ಹೋಗಿ ಅಜ್ಜಿ ತಾತನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ತನ್ವಿ ಹೇಳ್ತಾಳೆ. ಆಗ ಪೂಜಾ ಇದ್ದು ತನ್ವಿ ನೀ ಇವಾಗ ಎಲ್ಲಿದೀಯಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಚಿಕ್ಕಿ, ನಾನು ಕಾಲೇಜಲ್ಲಿದ್ದೀನಿ ಅಂತ ತನ್ವಿ ಹೇಳ್ತಾಳೆ. ಆಗ ಪೂಜೆ ಇದ್ದು ನೋಡು ತನ್ವಿ, ನೀನು ಸೂರ್ಯವಂಶಿ ಮನೆಗೆ ಹೋಗೋದೇನು ಬೇಡ. ಅಲ್ಲಿ ಆ ಶ್ರೇಷ್ಠ ಇರ್ತಾಳೆ, ಅವಳು ಸಹವಾಸ ಒಳ್ಳೇದಲ್ಲ. ನೀನು ಸೂರ್ಯವಂಶಿ ಮನೆಗೆ ಹೋಗ್ಬೇಡ. ಹೋದ್ರೆ ಸುನಂದಜ್ಜಿ ಮನೆಗೆ ಹೋಗು, ಇಲ್ಲ ಇಲ್ಲಿಗೆ ಬಂದ್ಬಿಡು. ಇಲ್ಲಿಗೆ ಬರೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಆಯ್ತು, ಹಾಗಾದ್ರೆ ನೀನು ಸುನಂದಜ್ಜಿ ಮನೆಗೆ ಹೋಗು ಅಂತ ಹೇಳಿ ಹೇಳ್ತಾಳೆ. ಸರಿ ಚಿಕ್ಕಿ ಆಯ್ತು, ಹಾಗೆ ಮಾಡ್ತೀನಿ ಅಂತ ತನ್ವಿ ಹೇಳ್ತಾಳೆ.
ಈತ ಆದಿ ಭಾಗ್ಯ ಕುಸುಮನ್ ಜೊತೆ ಮಾತಾಡ್ತಾರೆ. ಕುಸುಮ ಇದು ಸರಿ ಆಯಿತು, ನಾನು ಇಲ್ಲಿದ್ದೀನಿ ಅಲ್ವಾ ಆಸ್ಪತ್ರೆಯಲ್ಲಿ, ನಾ ಎಲ್ಲ ನೋಡ್ಕೊತೀನಿ, ನೀವಿನ್ನು ಹೊರಡಿ ಅಂತೇಳಿ ಕುಸುಮ ಹೇಳ್ತಾ ಇರ್ತಾರೆ. ಅದೆಲ್ಲ ಆಗ ಗೆಳತಿ, ನಾವು ಇಲ್ಲೇ ಇರ್ತೀವಿ ಅಂತ ಆದಿ ಹೇಳ್ತಾನೆ. ಇಲ್ಲ, ಇಲ್ಲೆಲ್ಲ ದುಡ್ಡು ಕೊಟ್ಟಾಯಿತು ತಾನೇ, ಆಪ್ರೇಷನ್ಗೆಲ್ಲ ವ್ಯವಸ್ಥೆ ಆಯಿತು ತಾನೇ, ಆಯಿತು ಇನ್ನು ನಾನು ನೋಡ್ಕೊತೀನಿ, ನೀವಿನ್ನು ಹೊರಡಿ ಅಂತೇಳಿ ಕುಸುಮ ಹೇಳ್ತಾರೆ. ಆಗ ಭಾಗ್ಯ ಮತ್ತು ಆದಿ ಇದ್ದು, ಇಲ್ಲ ನಾವು ಹೋಗೋದಿಲ್ಲ ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕುಸುಮ ಇದ್ದು, ಇಲ್ಲ ನಾ ಇಲ್ಲಿದ್ದೀನಿ ತಾನೇ, ನಾನೆಲ್ಲದನ್ನು ನೋಡ್ಕೊತೀನಿ, ನನಗೇನಾದರೂ ಬೇಕಾಯಿತು ಅಂತ ನಿಂದರೆ ನಿಮಗೆ ಕೇಳ್ತೀನಿ, ಇವಾಗ ನೀವು ಹೊರಡಿ, ಇಬ್ಬರು ಹೋಗಿ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಮಾತು, ನೀವು ನನಗೆ ಮಾತು ಕೊಡಬೇಕು, ಆಪ್ರೇಷನ್ ಎಲ್ಲ ಆದಮೇಲೆ ಹಾಸ್ಪಿಟ್ಲ್ದೆಲ್ಲ ಮುಗಿದ್ಮೇಲೆ ನಾನು ನಿಮಗೆ ದುಡ್ಡು ವಾಪಸ್ ಕೊಡ್ತೀನಿ, ಅದನ್ನ ವಾಪಸ್ ತಗೋಬೇಕು ಅಂತೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಆದಿ ಇದ್ದು, ಅದೆಲ್ಲ ಯಾಕೆ ಇವಾಗ ಬಿಡಿ ಗೆಳತಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ, ನೀವು ಮಾತು ಕೊಡಲೇಬೇಕು ನನಗೆ, ಇದೆಲ್ಲ ಸರಿ ಹೋದ್ಮೇಲೆ ನಾನು ದುಡ್ಡು ವಾಪಸ್ ಕೊಡ್ತೀನಿ, ನೀವು ತಗೋಬೇಕು ಅಂತ ಹೇಳಿ ಕುಸುಮ ಹೇಳ್ತಾರೆ. ಸರಿ ಆಯಿತು ಗೆಳತಿ ಹಾಗಾದರೆ ಅಂತ ಹೇಳಿ ಆದಿ ಮತ್ತು ಭಾಗ್ಯ ಇಬ್ಬರು ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಸರಿ ಐತೆ ಆಯಿತು ಹಾಗಾದರೆ, ನೀವು ನನಗೊಂದು ಮಾತು ಕೊಡಬೇಕು, ಎಲ್ಲೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ಅದನ್ನೆಲ್ಲ ಆಮೇಲೆ ನೋಡೋಣ ಅಂತೇಳಿ ಕುಸುಮ ಹೇಳ್ತಾರೆ. ಆದಿ ಮತ್ತು ಭಾಗ್ಯನಿಗೆ ಕುಸುಮನ ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರೋದಿಲ್ಲ. ಆದಿಯವರೇ, ಅತ್ತೆನ ಇಂಥ ಪರಿಸ್ಥಿತಿಲಿ ಬಿಟ್ಟು ಹೋಗೋದಕ್ಕೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಅಂತೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆದಿ ಕೂಡ, ಹೌದು ಭಾಗ್ಯ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಅವ್ರ ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಅವರೇ ಹೇಳ್ತಾ ಇದ್ದಾರೆ ಅಲ್ವಾ, ನಡೀರಿ ಹೋಗೋಣ, ಮತ್ತೆ ಬರೋಣ ಅಂತ ಹೇಳಿ ಆದಿ ಹೇಳ್ತಾನೆ. ಸರಿ ಅಂತ ಹೇಳಿ ಆದಿ ಭಾಗ್ಯ ಹೊರಡ್ತಾರೆ. ಈತ ಅಕ್ಷತಾ ಇದ್ದು ಕನ್ನಿಕಾಗೆ ಕಾಲ್ ಮಾಡ್ತಾಳೆ. ಏನು ಅರೇಂಜ್ ಮಾಡ್ದ ದುಡ್ಡ ಅಂತೇಳಿ ಕೇಳ್ತಾ ಇರ್ತಾಳೆ. ಇಲ್ಲ, ಹೇಗಾದರೂ ಮಾಡಿ ಅರೇಂಜ್ ಮಾಡೇ ಮಾಡ್ತೀನಿ, ಅಪ್ಪನ ಹತ್ರ ಕೇಳಿದೆ ಅಂತ ಹೇಳಿದ್ರೆ ಅವರು ಯಾಕೆ ಏನು ಅಂತ ಎಲ್ಲ ಡೀಟೇಲ್ಸ್ ಕೇಳ್ತಾರೆ, ಅದಕ್ಕೆ ನಾನು ಅಪ್ಪನ ಹತ್ರ ದುಡ್ಡು ಕೇಳ್ತಾ ಇಲ್ಲ, ಅತ್ತೆ ಹತ್ರ ಕೇಳ್ತೀನಿ ಅಂತ ಹೇಳಿ ಕನ್ನಿಕಾ ಅಕ್ಷತಾಗೆ ಹೇಳ್ತಾಳೆ. ಆಗ ಅಕ್ಷತಾ ಇದ್ದು, ಕನ್ನಿಕಾ ಏನು ತಮಾಷೆ ಮಾಡ್ತಾ ಇದೀಯಾ, ಮೀನಾಕ್ಷಿ ನಿನಗೆ ದುಡ್ಡು ಕೊಡ್ತಾಳೆ ಅಂತ ಅನ್ಸುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನೋಡೋಣ, ಕೇಳ್ತೀನಿ, ಟ್ರೈ ಮಾಡ್ತೀನಿ, ಅತ್ತೆ ಜೊತೆ ಮಾತಾಡ್ತೀನಿ ಅಂತೇಳಿ ಕನ್ನಿಕಾ ಹೇಳ್ತಾಳೆ. ಸರಿ ಆಯಿತು, ಆಲ್ ದ ಬೆಸ್ಟ್ ಅಂತೇಳಿ ಅಕ್ಷತಾ ಹೇಳ್ತಾಳೆ. ಕನ್ನಿಕಾ ಇದ್ದು ಮೀನಾಕ್ಷಿ ರೂಮ್ ಕಡೆ ಬರ್ತಾಳೆ. ಮೀನಾಕ್ಷಿ ಮೊದಲೇ ಕೋಪ ಮಾಡಿಕೊಂಡು ಕೂತಿರ್ತಾಳೆ. ಆದಿ ಮತ್ತು ಭಾಗ್ಯ ಬಗ್ಗೆ ಅವ್ರು ಮಾತಾಡಿರೋ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ಕೋಪ ಮಾಡಿಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಕನ್ನಿಕಾ ಬರ್ತಾಳೆ. ಅತ್ತೆ, ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿತ್ತು ಅಂತೇಳಿ ಕೇಳ್ತಾಳೆ. ಏನು ಹೇಳು ಅಂತೇಳಿ ಮೀನಾಕ್ಷಿ ಕೇಳ್ತಾಳೆ. ಆಗ ಕನ್ನಿಕಾ ಇದ್ದು, ಅತ್ತೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಒಂದು 20 ಲಕ್ಷ ಬೇಕಿತ್ತು ಅಂತೇಳಿ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು, ಅಷ್ಟೊಂದು ದುಡ್ಡಾ, ಅದು ಏನಕ್ಕೆ ಏನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಕನ್ನಿಕಾ ಇದ್ದು, ಇಲ್ಲ ಅತ್ತೆ, ಅದು ಆಫೀಸಲ್ಲಿ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ, ಅದನ್ನ ಸರಿ ಮಾಡೋದಕ್ಕೆ ಅಮೌಂಟ್ ಬೇಕಾಗಿತ್ತು ಅಂತ ಹೇಳಿ ಕನ್ನಿಕಾ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು, ಕನ್ನಿಕಾ, ಏನು ಆಫೀಸಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅಥವಾ ಏನು ಗೋಲ್ಮಾಲ್ ಮಾಡಿದೆಯೋ, ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದೀಯಾ ಅಂತೇಳಿ ಹೇಳ್ತಾಳೆ. ಕನ್ನಿಕಾಗೆ ಶಾಕ್ ಆಗುತ್ತೆ. ಮೀನಾಕ್ಷಿ ಇದ್ದು, ಇಲ್ಲ ನಾನು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಮೀನಾಕ್ಷಿ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ಕನ್ನಿಕಾ ಇದ್ರು, ಹೇಗಾದರೂ ಮಾಡಿ ನಾನು ದುಡ್ಡು ಅರೇಂಜ್ ಮಾಡಬೇಕು ಅಂತ ಹೇಳಿ ಆದಿ ಹತ್ರ ದುಡ್ಡು ಕೇಳೋದಕ್ಕೆ ಆದಿ ರೂಮ್ಗೆ ಹೋಗ್ತಾಳೆ. ಬಾ ಕನ್ನಿಕಾ, ಏನು ಸಮಾಚಾರ ಅಂತೇಳಿ ಆದಿ ಕೇಳ್ತಾ ಇರ್ತಾರೆ. ಕನ್ನಿಕಾ ಇದ್ದು, ಅಣ್ಣ ನಾಳೆ ಯಾವುದೋ ಒಂದು ಆಶ್ರಮಕ್ಕೆ ನಾನು ದುಡ್ಡು ಕೊಡಬೇಕಾಗಿದೆ, ಅರ್ಜೆಂಟಾಗಿ ಬೇಕಾಗಿತ್ತು 20 ಲಕ್ಷ ಅಂತ ಹೇಳಿ ಕೇಳ್ತಾಳೆ. ಆಗ ಆದಿ ಇದ್ದು, 20 ಲಕ್ಷನಾ, ಸರಿ ಆಯಿತು, ಅದು ಆಶ್ರಮದ್ದು ಡೀಟೇಲ್ಸ್ ಎಲ್ಲ ಕೊಟ್ಬಿಡು, ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಸ್ತೀನಿ, ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ಆದಿ ಹೇಳ್ತಾನೆ. ಆಗ ಕನ್ನಿಕಾ ಇದ್ದು, ಇಲ್ಲ ಬ್ರೋ, ಹಾಗೇನು ಇಲ್ಲ, ನಾಳೆನೇ ಅರ್ಜೆಂಟಾಗಿ ಬೇಕಂತೆ, ನಾಳೆ ನಾನು ಆಶ್ರಮ ಕಡೆ ಹೋಗ್ತಾ ಇದ್ದೀನಿ, ನೀನು ಕ್ಯಾಶು ಅಥವಾ ಚೆಕ್ಕೋ ಕೊಟ್ಟು ಅಂತ ಹೇಳಿದರೆ ನಾನು ಅಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಕನ್ನಿಕಾ ಹೇಳ್ತಾಳೆ. ಹೌದಾ, ಸರಿ ಆಯಿತು ಇರು ಅಂತ ಹೇಳಿ ಆದಿ 20 ಲಕ್ಷ ಚೆಕ್ಕನ್ನು ಬರೆದು ಕೊಡ್ತಾರೆ. ಕನ್ನಿಕಾಗೆ ತುಂಬ ಖುಷಿಯಾಗಿ ಆ ಚೆಕ್ಕನ್ನು ತಗೊಂಡು ಹೋಗ್ತಾ ಇರ್ತಾಳೆ. ಖುಷಿಯಲ್ಲೇನೆ ಹೋಗ್ತಾ ಹೋಗ್ತಾ ಆ ಚೆಕ್ಕನ್ನು ಅಲ್ಲೇ ಕೆಳಗಡೆ ಬೀಳಿಸ್ಕೊಂಡು ಹೋಗ್ತಾಳೆ. ಕನ್ನಿಕಾ ತನಗೆ ಗೊತ್ತಿಲ್ಲದೇನೆ ಚೆಕ್ಕನ್ನು ಕೆಳಗಡೆ ಬೀಳಿಸ್ಕೊಂಡು ಹೋಗ್ತಾಳೆ. ಆ ಚೆಕ್ ಇದ್ದು ಭಾಗ್ಯ ಕೈಗೆ ಸಿಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.